TV9 ಡಿಜಿಟಲ್ಗೆ ಸ್ವಾಗತ. ನಾನು ಭೀಮಪ್ಪ ಪಾಟೀಲ್. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟಿ ಹೋಬಳಿಯ 13 ಹಳ್ಳಿಗಳ ವ್ಯಾಪ್ತಿಯಲ್ಲಿ 2800 ಎಕರೆಗೂ ಹೆಚ್ಚು ಭೂಮಿಯನ್ನು ಒಂದು KIDB ವಶಪಡಿಸಿಕೊಂಡು ಹೊಸ ಕೈಗಾರಿಕೆಗಳನ್ನು ಮಾಡುವುದಕ್ಕೆ ಒಂದು ಪ್ರಯತ್ನ ಪಟ್ಟಿತ್ತು. ಆದರೆ ಸ್ಥಳೀಯ ರೈತರು KIDBಯ ನಿರ್ಧಾರವನ್ನು ಖಂಡಿಸಿ ಕಳೆದ 157 ದಿನಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆ ಧರಣಿಯನ್ನು ಮಾಡಿದ್ರು. ದಿನಕ್ಕೊಂದು ರೀತಿಯಲ್ಲಿ ವಿಶೇಷವಾಗಿ ಪ್ರತಿಭಟನೆಯನ್ನು ಮಾಡಿದರು. ಕೊನೆಗೆ ಈಗ ನಿನ್ನೆ ಸಹ ಒಂದು ಎಣ್ಣಂಗೂರು ಬಳಿ ರೈತರು ತಮ್ಮ ಜಮೀನಲ್ಲೇ ಒಂದು ಮಲಗಿ ಯಾವುದೇ ಕಾರಣಕ್ಕೂ ನಾವು ಭೂಮಿಯನ್ನು ಬಿಡಲ್ಲ, ಈ ಮಣ್ಣನ್ನು ಬಿಟ್ಟುಕೊಡಲ್ಲ, ಈ ಭೂತಾಯಿಯನ್ನು ನಂಬಿ ನಾವು ಜೀವನ ಸಾಗಿಸ್ತಾ ಇದ್ದೀವಿ ಅಂತೇಳಿ ಕೈಯಲ್ಲಿ ಮಣ್ಣನ್ನು ಹಿಡಿದು ಜಮೀನಿನಲ್ಲಿ ಮಲ್ಕೊಂಡು ಪ್ರತಿಭಟನೆಯನ್ನು ಮಾಡಿದರು. ಮತ್ತೊಂದು ಕಡೆ ರೈತ ಮಹಿಳೆಯರು ಸಹ ಜಮೀನಿನಲ್ಲಿ ನಾವು ಯಾವುದೇ ಕಾರಣಕ್ಕೂ ಭೂಮಿಯನ್ನು ಬಿಟ್ಟುಕೊಡಲ್ಲ, ಪ್ರಾಣ ಕೊಟ್ಟವು ಭೂಮಿ ಕೊಡಲ್ಲ, ನಮ್ಮ ಭೂಮಿ ನಮ್ಮ ಹಕ್ಕು ಅಂತೇಳಿ ರಾಜ್ಯ ಸರ್ಕಾರದ ವಿರುದ್ಧ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮತ್ತು KIDB ಏನಿದೆ ಅದು ರೈತರ ಫಲವತ್ತಾದ ಭೂಮಿ ಇದ್ದರು ಮತ್ತು ರೈತರು ತೋಟಗಾರಿಕೆ ಬೆಳೆಗಳು ಕೃಷಿ ಬೆಳೆಗಳನ್ನು ಬೆಳೀತಾ ಇದ್ದರು. KIDBಯ ಅಧಿಕಾರಿಗಳು ಎಲ್ಲ ಒಂದು ಕಡೆಗೆ ರಿಯಲ್ ಎಸ್ಟೇಟ್ ಜೊತೆ ಶಾಮೀಲಾಗಿ ಸುಳ್ಳು ವರದಿಯನ್ನು ಸಲ್ಲಿಸಿದ್ದಾರೆ ಸರ್ಕಾರಕ್ಕೆ. ಹಾಗೆ ಸರ್ಕಾರ ಈಗ ಭೂಮಿಯನ್ನು ಬರಡು ಭೂಮಿ ಅಂತ ಪರಿಗಣಿಸಿದೆ. ಇಲ್ಲಿ ವಾಸ್ತವವಾಗಿ ಸ್ಥಳಕ್ಕೆ ಬಂದು ನೋಡಿದ್ರೆ ಎಲ್ಲ ಭೂಮಿಯೂ ಒಂದು ತುಂಬ ಫಲವತ್ತಾಗಿದೆ ಮತ್ತು ಭೂಮಿಯಲ್ಲಿ ಕೆಲವು ತೋಟಗಾರಿಕೆ ಬೆಳೆಗಳನ್ನು ಸಹ ಬೆಳೀತಾ ಇದ್ದಾರೆ ಅಂತೇಳಿ ನಮ್ಮ ಮುಂದೆ ಒಂದು ಪ್ರತ್ಯಕ್ಷವಾಗಿ ತೋರಿಸಿದರು. ದಿನಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ರಾಜ್ಯ ಸರ್ಕಾರ ಮತ್ತು KIDB ವಿರುದ್ಧ ಪ್ರತಿಭಟನೆ ಧರಣಿ ಆಕ್ರೋಶ ಭುಗಿಲೆದ್ದಿದೆ. ಆದರೂ ಸಹ ರಾಜ್ಯ ಸರ್ಕಾರ ಸೂಕ್ತವಾಗಿ ಸ್ಪಂದಿಸಲ್ಲ ಅಂತೇಳಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ನಾವು ಸ್ಥಳಕ್ಕೆ ಹೋಗಿ ಭೇಟಿ ನೀಡಿದ ಸಂದರ್ಭದಲ್ಲಿ ರೈತರು ಏನು ಇದ್ದಾರೆ, ರೈತರ ಭೂಮಿ ಏನಿದೆ ಆ ಭೂಮಿಯಲ್ಲಿ ಬಹುತೇಕ ಭೂಮಿ ಫಲವತ್ತತೆಯಿಂದ ಕೂಡಿದೆ. ಅಲ್ಲಿ ರೈತರು ನಾವು ನೋಡಿದಾಗೆ ವಿವಿಧ ರೀತಿಯ ಹಣ್ಣು ಹಂಪಲುಗಳನ್ನು ಬೆಳೀತಾ ಇದ್ದಾರೆ, ತರಕಾರಿಗಳನ್ನು ಬೆಳೀತಾ ಇದ್ದಾರೆ ಮತ್ತು ಸೊಪ್ಪುಗಳನ್ನು ಬೆಳೀತಾ ಇರೋದನ್ನು ಸಹ ಗಮನಿಸಿದ್ವಿ. ಆದರೂ ಸಹ ಅಧಿಕಾರಿಗಳು ಯಾಕೆ ಈ ಅತ್ಯುತ್ತಮವಂಥ ಫಲವತ್ತಾದ ಭೂಮಿಯನ್ನು ಇವತ್ತು ಬರಡು ಭೂಮಿ ಅಂತೇಳಿ KIDB ಮೂಲಕ ಒಂದು ಕಿತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಹಾಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಇವತ್ತು 157ನೇ ದಿನಕ್ಕೆ ಒಂದು ಪ್ರತಿಭಟನೆ ಮುಂದುವರೆದಿದೆ. ಮತ್ತೊಂದು ಕಡೆಗೆ ಕೆಲವು ರೈತರು ತಮ್ಮ ಹಸುಗಳನ್ನು ತಂದು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಗೇಟ್ ಮುಂದೆ ಕಟ್ಟಿ ಹಾಕಿ ಅಲ್ಲೇ ಒಂದು ಹಸುಗಳಿಗೆ ಆರೈಕೆ ಮಾಡೋದಿರ್ಬೋದು, ಅವಕ್ಕೆ ಹುಲ್ಲು ತಿನ್ನಿಸೋದಿರ್ಬೋದು ಮತ್ತು ಅಲ್ಲೇ ಹಸುಗಳಿಗೆ ಸ್ನಾನ ಮಾಡಿಸೋದಿರ್ಬೋದು ಮತ್ತು ಹಾಲು ಕರೆಯುವುದಂಥ ಕೆಲಸಗಳನ್ನು ಸಹ ಮಾಡ್ತಾಯಿದ್ದಾರೆ. ಮತ್ತು ಇನ್ನೊಂದು ವಿಪರ್ಯಾಸ ಅಂತಂದರೆ ಕಳೆದ 100 ದಿನಗಳಿಂದ ಹೆಚ್ಚು ಅಲ್ಲಿ ಹಸುವನ್ನು ಕಟ್ಟಿದ್ದಾರೆ. ಹಸುಗಳಿಂದ ಬಂದಂಥ ಏನು ಸಗಣಿ ಇದೆ, ಸಗಣಿ ಅಂದರೆ ಗೊಬ್ಬರ ಅಂತೀವಿ, ಆ ಗೊಬ್ಬರವನ್ನು ಸಹ ಜಿಲ್ಲಾಡಳಿತ ಭವನದ ಮುಂದೆ ಹಾಕಿದರೆ. ಹಾಗಾಗಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನಕ್ಕೆ ಹೋಗಬೇಕಾದ್ರೆ ಈ ಒಂದು ಸಗಣಿಯ ಸ್ಮೆಲ್ ನೋಡಿಕೊಂಡು ಹೋಗುವಂಥ ಒಂದು ಪರಿಸ್ಥಿತಿ ಆಗಿದೆ. ಮತ್ತೊಂದು ಕಡೆ ರೈತರು ಇಲ್ಲೇ ಒಂದು ಜಿಲ್ಲಾಡಳಿತ ಭವನದ ಮುಂದೆ ಪಟ್ಟು ಹಿಡಿದು ಕುಳಿತಿದ್ದಾರೆ. ರಾಜ್ಯ ಸರ್ಕಾರ ದಿಟ್ಟವಾದ ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ತಮ್ಮ ಭೂಮಿಯನ್ನು ತಮಗೆ ಉಳಿಸಬೇಕು. ಯಾವುದೇ ಕಾರಣಕ್ಕೂ ತಮ್ಮ ಭೂಮಿಯನ್ನು KIDBಗೆ ಬಿಟ್ಟುಕೊಡುವುದಿಲ್ಲ. ಒಂದು ವೇಳೆ ನಾವು ಹಣ ಕೊಡ್ತೀವಿ ಅಂತೇಳಿ ಭೂಮಿ ಕಿತ್ಕೊಳ್ಳೋದಕ್ಕೆ ಮುಂದಾದರೆ ತಾವು ಸಹಿಸುವುದಿಲ್ಲ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರೆ. ಹಾಗಾಗಿ ರಾಜ್ಯ ಸರ್ಕಾರ ಇರ್ಬೋದು, ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಆದಷ್ಟು ಬೇಗ ಈ ರೈತರ ಬೇಡಿಕೆ ಏನಿದೆ ಅಥವಾ ರೈತರ ಸಮಸ್ಯೆಯನ್ನು ಬಗೆಹರಿಸಿ ಒಂದು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕಿದೆ.